ಮೈದಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಭಾರತೀಯ ಸೈನ್ಯ ಸೇರಿದ ಕ್ಷಣ ಅದು. ಆ ಯುವತಿ ಸೇನೆಗೆ ಸೇರ್ಪಡೆಯಾದ ಕ್ಷಣ ಅದಾಗಿದ್ದು, ಭಾರತೀಯ ಸೇನೆಯಲ್ಲಿ ಹೊಸ ಯುಗವನ್ನ ಇದು ಗುರುತಿಸಿದೆ. ಅದು 1992ನೇ ಇಸ್ವಿ ಚೆನ್ನೈನ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಮತ್ತು ಭಾರತೀಯ ಸೈನ್ಯದಲ್ಲಿ ಒಂದು ಐತಿಹಾಸಿಕ ನಿರ್ಧಾರವನ್ನ ಜಾರಿಗೆ ತಂದ ವರ್ಷ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಆ ವರ್ಷ ಪರೇಡ್ ಮೈದಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಭಾರತೀಯ ಸೈನ್ಯ ಸೇರಿದ ಕ್ಷಣ ಕಣ್ರಿ. ಭಾರತೀಯ ಸೇನೆಯಲ್ಲಿ ಹೊಸ ಯುಗವನ್ನ ಇದು ಗುರುತಿಸಿದೆ. ಆ ಯುವತಿಯ ಹೆಸರು ಮೇಜರ್ ಪ್ರಿಯಾ ಜಿಂಗನ್ ಅಂತ. ಅವರ ಗುರುತು ಲೇಡಿ ಕೆಡೆಟ್ ನಂಬರ್ 1. ವೈದ್ಯಕೀಯೇತರ ಪಾತ್ರದಲ್ಲಿ ಭಾರತೀಯ ಸೇನೆಗೆ ಸೇರಿದ ಮೊದಲ ಮಹಿಳೆಯವರು. 1992ರ ಮೊದಲು ಮಹಿಳೆಯರು ಸಶಸ್ತ್ರ ಪಡೆಯಲ್ಲಿ ಮಾತ್ರವೇ ಸೇವೆ ಸಲ್ಲಿಸಿದ್ರು. ಆದರೆ ವೈದ್ಯರು ಮತ್ತು ನರ್ಸ್ಗಳಾಗಿ ಮಾತ್ರ ಮೀಸಲಾಗಿತ್ತು. ಮೂಲತಃ ಹಿಮಾಚಲ ಪ್ರದೇಶವರಾದ ಪ್ರಿಯಾ ಜಿಂಗನ್ ಅವರು ಕಾನೂನು ಪದವೀಧರರೇ ಆಗಿದ್ದಾರೆ. ಪ್ರಿಯಾ ಜಿಂಗನ್ ಅವರು ಬದಲಾಯಿಸಲು ನಿರ್ಧರಿಸುವವರೆಗೂ ಮಹಿಳಾ ಅಧಿಕಾರಿಗಳು ಆಲಿವ್ ಹೆಸರು ಸಮವಸ್ತ್ರವನ್ನ ಧರಿಸುವ ಕಲ್ಪನೆಯನ್ನ ಹೊಂದಿರಲಿಲ್ಲ. ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ನಿರ್ಧರಿಸಿದ ಅವರು ಆಗಿನ ಸೇನಾ ಮುಖ್ಯಸ್ಥರಾದ ಜನರಲ್ ಸ್ಮಿತ್ ಫ್ರಾನ್ಸಿಸ್ ರೋಡ್ರಿಗಸ್ ಅವರಿಗೆ ಪತ್ರ ಬರೆದು ಭಾರತೀಯ ಸೇನೆಯಲ್ಲಿ ಮಹಿಳೆಯರಿಗೆ ಅವಕಾಶ ನೀಡುವಂತೆ ವಿನಂತಿಸಿಕೊಂಡಿದ್ರು. ತಿಂಗಳುಗಳ ನಂತರ ಅವರ ವಿನಂತಿ ಪತ್ರಕ್ಕೆ ಪ್ರತಿಕ್ರಿಯೆ ದೊರೆತಿದ್ದು ಅವರ ಕನಸು ನೀತಿಯಾಗಿ ಬದಲಾಗಿದೆ ಮತ್ತು ಸೈನ್ಯವು ಶಾರ್ಟ್ ಸರ್ವಿಸ್ ಕಮಿಷನ್ ಅಡಿಯಲ್ಲಿ ಮಹಿಳೆಯರಿಗೆ ಸೈನ್ಯ ಸೇರುವ ಮತ್ತು ಅಧಿಕಾರಿಯಾಗುವ ಅವಕಾಶ ದೊರಕಿಸಿಕೊಟ್ಟಿದೆ. ಸೆಪ್ಟೆಂಬರ್ 21, 1992ರಂದು 25 ಮಹಿಳಾ ಕ್ಯಾಡೆಟ್ಗಳ ಮೊದಲ ಬ್ಯಾಚ್ ಚೆನ್ನೈನ OTA ಪ್ರವೇಶಿಸಿತು ಮತ್ತು ಪ್ರಿಯಾ ಜಿಂಗನ್ ಅವರು ಆ ಬ್ಯಾಚ್ನ ಮುನ್ನಡೆಸಿದ್ದಾರೆ. ಅವರ ಕೆಡೆಟ್ ಸಂಖ್ಯೆ 001 ಆಗಿದ್ದು, ತಮ್ಮ ತರಬೇತಿಯನ್ನ ಪೂರ್ಣಗೊಳಿಸಿದ ನಂತರ ಅವರು ಸೈನ್ಯದ ಕಾನೂನು ವಿಷಯಗಳನ್ನ ನಿರ್ವಹಿಸುವ ನ್ಯಾಯಾಧೀಶ ಅಡ್ವೊಕೇಟ್ ಜನರಲ್ ಶಾಖೆಗೆ ನೇಮಕಗೊಂಡರು. ಮುಂದಿನ 10 ವರ್ಷಗಳ ಕಾಲ ಅವರು ಮೇಜರ್ ಆಗಿ ನಿವೃತ್ತರಾಗುವ ಮೊದಲು ಸಮರ್ಪಣೆ, ಶಿಸ್ತು ಮತ್ತು ಹೆಮ್ಮೆಯಿಂದ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದರು.